Hi everyone, welcome back to Learn Easily channel. The sonnet Death Be Not Proud by John Donne. In this video, I am going to give a Kannada simple summary for the sonnet Death Be Not Proud and the PDF of this summary. ಇಲ್ಲಿ ಜಾನ್ ಡೊನ್ನೆರವರ ಡೆತ್ ಬಿ ನಾಟ್ ಪ್ರೌಡ್ ಸಾನೆಟ್ನ ಕನ್ನಡದ ಸರಳ ಸಾರಾಂಶದೊಂದಿಗೆ ಈ ಒಂದು ಸ್ಕ್ರೀನ್ನ ಮೇಲೆ ಕಾಣ್ತಕ್ಕಂತಹ ಸಮರಿಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡೆತ್ ಬಿ ನಾಟ್ ಪ್ರೌಡ್ ಈ ಒಂದು ಪದ್ಯದ ಮೇನ್ ಥೀಮನ್ನು ನೋಡೋದಾದರೆ ಡೆತ್ ಈಸ್ ಹೆಲ್ಪ್ಲೆಸ್ನೆಸ್. ಅಂದರೆ ಈ ಕವಿಯವರು ಜಾನ್ ಡೊನ್ನೆರವರು ಡೆತ್ಗೆ ಯಾವುದೇ ರೀತಿಯ ಒಂದು ಪವರ್ ಇಲ್ಲ, ಸಾವಿಗೆ ಯಾವುದೇ ಶಕ್ತಿ ಇಲ್ಲ, ಅದೇನಷ್ಟು ಭಯಾನಕವಾದಂತಹ ಒಂದು ವಿಷಯವೇ ಅಲ್ಲ ಅನ್ನೋ ರೀತಿಯಲ್ಲಿ ಆ ಸಾವನ್ನು ಒಂದು ಅಪಹಾಸ್ಯವನ್ನಾಗಿ ಮಾಡ್ತಾ ಈ ಸಾನೆಟ್ನಲ್ಲಿ ಅವರು ಸಾವಿನ ಬಗ್ಗೆ ಬರಿತಾ ಹೋಗ್ತಾ ಇದ್ದಾರೆ. ಸಾವು ನೀನು ಹೆಮ್ಮೆ ಪಡಬೇಡ, ಈ ಒಂದು ಶೀರ್ಷಿಕೆಯಲ್ಲಿ ಅವರು ಹೇಳಲು ಹೊರಟಿರುವುದು ಈ ಒಂದು ಪದ್ಯದ ಮೂಲಕ ಅಥವಾ ಈ ಸಾನೆಟ್ನ ಮೂಲಕ ಡೆತ್ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ಎ fearful thing, or we should not be afraid of the death. Death is like a short sleep or a rest ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾವು ಅಂತಕ್ಕಂಥದಕ್ಕೆ ನಾವು ಯಾರೂ ಭಯಪಡಬೇಕಾಗಿಲ್ಲ. ಸಾವಿಗೆ ತನ್ನದೇ ಆದ ಓನ್ ಆದಂತಹ ಸ್ವಂತವಾದಂಥ ಯಾವುದೇ ಶಕ್ತಿ ಇಲ್ಲ. ಸೊ ನಾವು ಹೇಗೆ ನಿದ್ದೆ ಮಾಡಿ ಒಂದು ರಿಲ್ಯಾಕ್ಸೇಷನ್ನ ತಗೊಳ್ತೀವಿ, ಹಾಗೆ ಸಾವು ಸಹ ಒಂದು ಅಂತಕ್ಕಂಥದ್ದನ್ನು ಈ ಸಾನೆಟ್ನ ಮೂಲಕ ತಿಳಿಸ್ತಾ ಹೋಗಿದ್ದಾರೆ. ಇಲ್ಲಿ ಮೊದಲನೇ ಸ್ಟ್ಯಾನ್ಸಾವನ್ನು ನೋಡೋದಾದರೆ ಡೆತ್ ಬಿ ನಾಟ್ ಪ್ರೌಡ್ ಅಂದರೆ ಬಹಳಷ್ಟು ಜನ ಹೇಳ್ತಾರೆ ಡೆತ್ ಅಂತಕ್ಕಂಥದ್ದು ಸಾವು ತುಂಬ ಡ್ರೆಡ್ಫುಲ್, ತುಂಬ ಭಯಾನಕವಾಗಿರುತ್ತೆ, ಅದು ಒಂದು ರೀತಿಯ ಒಂದು ಸ್ಟ್ರಾಂಗ್ ಥಿಂಗ್ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಬಟ್ ಸಾವು ನಿಜವಾಗಲೂ ಡ್ರೆಡ್ಫುಲ್ ಥಿಂಗ್ ಅಲ್ಲ, ಅದಕ್ಕೆ ಯಾವುದೇ ಶಕ್ತಿಯೂ ಸಹ ಇಲ್ಲ. ಏಕೆಂದರೆ ಆ ಸಾವಿನಿಂದ ಒಬ್ಬ ಮನುಷ್ಯನ ಆತ್ಮವನ್ನು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸಾವು ಬಂತು, ಮನುಷ್ಯನ ದೇಹ ಮಾತ್ರವೇ ಸಾಯುತ್ತೆ, ಆದ್ದರಿಂದ ಆ ಮನುಷ್ಯನ ಆತ್ಮಕ್ಕೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಆದ್ದರಿಂದ ಈ ಸಾವು ಅಂತಕ್ಕಂಥದ್ದು ಒಂದು ಭಯಾನಕವಾಗಿರ್ತಕ್ಕಂಥ ಶಕ್ತಿಯುತವಾದಂತಹ ವಸ್ತು ಅಲ್ಲವೇ ಅಲ್ಲ. ಆದ್ದರಿಂದ ಆ ಸಾವಿಗೆ ಹೇಳ್ತಾರೆ ಕವಿ, ಯು ಆರ್ ನಾಟ್ ಮೈಟ್, ನೀನೇನಷ್ಟು ಶಕ್ತಿಶಾಲಿಯಲ್ಲ. ಸೊ ನಿನಗೆ ಯಾವುದೇ ರೀತಿಯಲ್ಲಿ ಆ ಒಬ್ಬ ಮನುಷ್ಯನಲ್ಲಿರ್ತಕ್ಕಂತಹ ಆತ್ಮವನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ಆದ್ದರಿಂದ ನೀನೇನಷ್ಟು ಭಯಾನಕವಲ್ಲ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ ಸಾವಿಗೆ ಯಾವುದೇ ರೀತಿಯ ಹೆಮ್ಮೆ ಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಬಹಳಷ್ಟು ಜನ ಸಾವನ್ನು ಅದೊಂದು ಭಯಾನಕವಾದಂತಹದ್ದು, ತುಂಬ ಪವರ್ಫುಲ್ ಥಿಂಗ್ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ರಿಯಲಿ ನಾಟ್, ಅದು ಯಾವುದೇ ರೀತಿಯ ಭಯಾನಕವಾದಂತಹ ಅಥವಾ ಪವರ್ಫುಲ್ ಆಗಿರ್ತಕ್ಕಂತಹ ವಿಷಯವೇ ಅಲ್ಲ. ಇಲ್ಲಿ ಸಾವು ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಮನುಷ್ಯನಿಗೆ ಯಾವುದೇ ರೀತಿಯ ಮನುಷ್ಯನ ಒಂದು ಆತ್ಮಕ್ಕೆ ಎಫೆಕ್ಟ್ ಮಾಡೋದಕ್ಕೆ ಅದರ ಕೈಯಲ್ಲಿ ಆಗೋದಿಲ್ಲ. ಸಾವಿನಿಂದ ಮನುಷ್ಯನ ಒಂದು ಆತ್ಮವನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಡೆತ್ ಅಂತಕ್ಕಂಥದ್ದು ಬಹಳ ವೀಕ್ ಆಗಿದೆ, ಅದು ಪವರ್ಫುಲ್ ಎಂಟಿಟಿ ಅಲ್ಲ. ಹಾಗೆ ಆ ಕವಿಯವರು ಆ ಸಾವನ್ನು ಎ ಪೂರ್ ಅಂತೇಳಿ ಕರೆದಿದ್ದಾರೆ. ಸೊ ಬಿಕಾಸ್ ಆ ಸಾವಿಗೆ ಒಬ್ಬ ಮನುಷ್ಯನ ಒಂದು ಆತ್ಮವನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಎರಡನೇ ಒಂದು ಸ್ಟ್ಯಾನ್ಸಾದಲ್ಲಿ ತಿಳಿಸ್ತಾರೆ, ನಾವು ಸಾವು ಅಂತಕ್ಕಂಥದ್ದನ್ನು ಅವರು ಒಂದು ರೆಸ್ಟ್ ಆ್ಯಂಡ್ ಸ್ಲೀಪ್ಗೆ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಆ ಡೆತ್ ಈಸ್ ನಾಟ್ ಎ ಟೆರಿಫೈಯಿಂಗ್ ಥಾಟ್, ಡೆತ್ ಅಂತಕ್ಕಂಥದ್ದು ಯಾವುದೇ ರೀತಿ ಒಂದು ಭಯಾನಕವಾದಂತಹ ವಿಷಯ ಅಲ್ಲವೇ ಅಲ್ಲ. ನಾವು ಬಹಳಷ್ಟು ದಣಿದು ಶ್ರಮಪಟ್ಟು ಮನೆಗೆ ಬಂದಾಗ ಹೇಗೆ ವಿಶ್ರಾಂತಿಯನ್ನು ಪಡೆದು ಎಚ್ಚರಗೊಳ್ತೇವೋ ಅಥವಾ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ ನಂತರ ನಮಗೆ ಒಂದು ಸಂತೋಷ ಉಂಟಾಗುತ್ತೋ, ಹಾಗೆ ಸಾವು ಸಹ ಅಂತಕ್ಕಂಥದ್ದು, ಡೆತ್ ಅಂತಕ್ಕಂಥದ್ದು ನಮಗೆ ನಿಜವಾಗಲೂ ಇಟ್ ರಿಲೀಸಸ್ ಅವರ್ ಸೋಲ್ ಫ್ರಮ್ ಅವರ್ ಬಾಡಿ. ಇಟ್ ಈಸ್ ಎ ಜಾಯ್ ಥಿಂಗ್, ಅದು ಒಂದು ರೀತಿಯ ಸಂತೋಷವನ್ನು ಉಂಟು ಮಾಡುತ್ತೆ. ಹೇಗೆ ನಾವು ನಿದ್ದೆ ಮಾಡಿ ಅಥವಾ ರಿಲ್ಯಾಕ್ಸೇಷನನ್ನು ಎದ್ದಾಗ ನಮಗೊಂದು ಪ್ಲೆಷರ್, ಒಂದು ಆಹ್ಲಾದಕರವಾಗಿ ಉಂಟಾಗುತ್ತೋ, ಹಾಗೆ ಸಾವು ಸಹ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ ಅವರು ತಿಳಿಸ್ತಾರೆ, ಇಲ್ಲಿ ಹಲವಾರು ಯಂಗ್ಸ್ಟರ್ಸ್ ಸಾಯ್ತಾರೆ, ಯಾರು ದೇವರು
ಕೆಲವರನ್ನು ಇಷ್ಟಪಟ್ಟು ಕರೆಸ್ಕೊಳ್ತಾರೆ ಅಂತ ಹೇಳುವ ಹಾಗೆ ಕೆಲವು ಯಂಗ್ಸ್ ಪರ್ಸನ್ಸ್ ಸತ್ತಾಗ ಅವರ ಒಂದು ಫಿಸಿಕಲ್ ಬಾಡಿಗೆ ಮಾತ್ರವೇ ಸಾವು ಉಂಟಾಗಿರುತ್ತೆ ಹೊರತು ಅವರ ಒಂದು ಸ್ಪಿರಿಟ್ಗೆ ಅಲ್ಲ, ಅವರ ಒಂದು ಸೋಲ್ಸ್ಗೆ ಯಾವುದೇ ರೀತಿ ಸಾವು ಅಂತಕ್ಕಂಥದ್ದು ಇರೋದಿಲ್ಲ. ನಿಜವಾಗಲೂ ಮನುಷ್ಯ ಸತ್ತಾಗ ಆತನ ಜನ್ಮವಾಗುತ್ತೆ, ಅಂದರೆ ಆತನ ಒಂದು ಸೋಲ್ಗೆ ಬರ್ತ್ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದನ್ನು ಕವಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದ ಸೋಲ್ ವಿಚ್ ವಾಸ್ ಪ್ರಿವಿಯಸ್ಲಿ ಇಂಪ್ರಿಸನ್ಡ್ ಇನ್ ಅವರ್ ಬಾಡಿ ಈಸ್ ಲಿಟ್ರಲಿ ಬಾರ್ನ್ ಆ್ಯಸ್ ಎ ರಿಸಲ್ಟ್ ಆಫ್ ಇಟ್. ಅಂದರೆ ಒಂದು ಸಾವು ಅಂತ ಬಂದಾಗ ನಮ್ಮ ದೇಹದೊಳಗಡೆ ಆ ಒಂದು ಸೋಲ್ ಆತ್ಮ ಅಂತಕ್ಕಂಥದ್ದು ಬಂದಿಯಾಗಿರುತ್ತೆ. ಆ ಆತ್ಮವು ಆ ಸಾವಿನೊಂದಿಗೆ ಹೊರಗಡೆ ಬರುತ್ತೆ. ಸೊ ಡೈಯಿಂಗ್ ಈಸ್ ನಾಟ್ ಎ ಡ್ರೆಡ್ಫುಲ್ ಆರ್ ಎ ಟೆರಿಫೈಯಿಂಗ್ ಥಿಂಗ್. ಆದ್ದರಿಂದ ಸಾವಂತಕ್ಕಂಥದ್ದು ನಿಜವಾಗಲೂ ಭಯಾನಕವಾದಂತಹ ವಿಷಯವೇ ಅಲ್ಲ, ಅದೊಂದು ಶಕ್ತಿಯುತವಾಗಿಯೂ ಸಹ ಇಲ್ಲ. ಸಾವಿಗೆ ಅಷ್ಟು ಭಯಂಕರವಾದಂತಹ ಪವರ್ ಸಹ ಇಲ್ಲ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ನಾವು ಶಾರ್ಟ್ ಟೈಮ್ ಸ್ಲೀಪನ್ನು ತಗೊಂಡು ಅಥವಾ ಶಾರ್ಟ್ ಟೈಮ್ ರಿಲ್ಯಾಕ್ಸೇಷನನ್ನು ತಗೊಂಡಾಗ ನಮಗೆ ಹೇಗೆ ಮನಸ್ಸು ಒಂದು ಸಂತೋಷದ ಕಡೆಗೆ ವಾಲುತ್ತೋ ಹಾಗೆ ಸಾವು ಅಂತಕ್ಕಂಥದ್ದು ಅಷ್ಟೇ. ನಾವು ಸ್ಲೀಪಿಂಗ್ ಅಥವಾ ರಿಲ್ಯಾಕ್ಸೇಷನ್ ಮೂಡ್ಗೆ ಹೋದಾಗ ಆಲ್ಮೋಸ್ಟ್ ಅದು ನಮಗೆ ಡೆತ್ಗೆ ಸಮಾನವಾಗಿರುತ್ತೆ. ಅದರಿಂದ ನಾವು ಹೇಗೆ ಹೊರಗಡೆ ಬಂದಾಗ ಖುಷಿಯಾಗಿರ್ತೀವೋ ಹಾಗೆ ಡೆತ್ ಅಂತಕ್ಕಂಥದ್ದು ನಮ್ಮ ಸೋಲನ್ನು ಹೊರಗಡೆ ತೆಗೆಯುತ್ತೆ. ಅದೊಂದು ರೀತಿಯ ನಮಗೆ ಜಾಯನ್ನು ಕೊಡ್ತಕ್ಕಂಥ ವಿಷಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಸ್ಟ್ಯಾನ್ಸದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, we enjoy the great deal of pleasure from sleep and relaxation which is really images the picture of death. ನಾವು ಹೇಗೆ ನಿದ್ದೆ ಮಾಡಿದಾಗ ಅಥವಾ ರಿಲ್ಯಾಕ್ಸೇಷನ್ಗೆ ಹೋದಾಗ ನಮಗೆ ಒಂದು ಪ್ಲೆಜರ್, ನಮಗೊಂದು ಗ್ರೇಟ್ ಎಂಜಾಯ್ ಅಥವಾ ನಮಗೊಂದು ಹ್ಯಾಪಿನೆಸ್ ಸಿಗುತ್ತೋ ಅದೇ ನಮಗೆ ನಿಜವಾದ ಒಂದು ಸಾವಿನ ಒಂದು ಇಮ್ಯಾಜಿನೇಷನ್, ಒಂದು ಪಿಕ್ಚರ್ಸನ್ನು ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ನಿಜವಾಗಲೂ ಸಾವಿಗೆ ತನ್ನದೇ ಆದಂತಹ ಯಾವುದೇ ರೀತಿಯ ಒಂದು ಪವರ್ ಅಂತಕ್ಕಂಥದ್ದು ಇಲ್ಲ. ಇನ್ ರಿಯಾಲಿಟಿಗೆ ಬಂದಾಗ ಒಬ್ಬ ವ್ಯಕ್ತಿಗೆ ಸಾವು ಅಂತ ಬರಬೇಕಾದಾಗ ಆ ವ್ಯಕ್ತಿಗೆ ಆ ಸಾವಿಗೆ ತನ್ನದೇ ಆದ ಶಕ್ತಿಯಿಂದ ಮನುಷ್ಯನನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಸಾವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಒಂದು ರಾಜರು, ಬ್ಯಾಡ್ ಪೀಪಲ್ಸ್ ಎಲ್ಲರೂ ಸಹ ಈ ಒಂದು ಸಾವಿನ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಹೋಗ್ತಾರೆ. ಆದರೆ ಅದು ಸಾಧ್ಯ ಅಲ್ಲ. ವಿ ಕ್ಯಾನ್ ಫಾಲ್ ಅಸ್ಲೀಪ್ ಯೂಸಿಂಗ್ opium and other medicines just as well as when we die. ನಾವು ಒಂದು ಅಫೀಮನ್ನು ತೆಗೆದುಕೊಂಡಾಗ ಅಥವಾ ಒಂದು ಮೆಡಿಸಿನ್ಸನ್ನು ತಗೊಂಡು ನಿದ್ರೆಗೆ ಜಾರದಾಗ ಆಲ್ಮೋಸ್ಟ್ ವಿ ಆರ್ ಡೈ, ನಾವು ಆಲ್ಮೋಸ್ಟ್ ಸತ್ತಂಗೆ ಇರುತ್ತೆ. ಅವರ್ ಸ್ಲೀಪ್ ಆಕ್ಚುಲಿ ಇಂಪ್ರೂವ್ಡ್ ಬೈ ದೇಮ್. ನಮ್ಮ ಒಂದು ಸ್ಲೀಪ್ ಅಂತಕ್ಕಂಥದ್ದು ಆ ಒಂದು ಅಫೀಮಿನಿಂದ ಮೆಡಿಸಿನ್ಸಿಂದ ಇಂಪ್ರೂವ್ ಆಗುತ್ತೆ. ಸೊ ಆಗ ನಾವು ಹೊರಗಡೆ ಬಂದಾಗ ಹೇಗೆ ನಾವು ನಿದ್ದೆಯಿಂದ ಎದ್ದೇಳ್ತೀವೋ ಹಾಗೆ ಡೆತ್ ಅಂತಕ್ಕಂಥದ್ದು ನಮಗೆ ಒಂದು ಕ್ಷಣಿಕ ಅಂತಕ್ಕಂಥ ವಿಷಯವನ್ನು ಹೇಳ್ತಾ, ಡೆತ್ ನೀಡ್ಸ್ ಅಸಿಸ್ಟೆಂಟ್ ಆಫ್ ಪಾಯ್ಸನ್, ವಾರ್ ಆ್ಯಂಡ್ ಹಿಲ್ನೆಸ್ ಇನ್ ಆರ್ಡರ್ ಟು ಡೆಮಾನ್ಸ್ಟ್ರೇಟ್ ಇಟ್ಸ್ ಎಫೆಕ್ಟಿವ್ನೆಸ್ ಇನ್ ದ ಕಂಪ್ನಿ ಆಫ್ ಡೆತ್ ಲೈವ್ಸ್. ಸಾವು ಯಾರನ್ನಾದರೂ ಆವರಿಸಬೇಕು, ಅವರನ್ನು ಕೊಲ್ಲಬೇಕಾದರೆ ತನ್ನದೇ ಆದಂತಹ ಒಂದು ಪವರ್ ಇಲ್ಲ, ಅದಕ್ಕೊಂದು ಅಸಿಸ್ಟೆನ್ಸ್ ಬೇಕಾಗತ್ತೆ. ಅದು ಒಂದು ಪಾಯ್ಸನ್ ವಿಷವಾಗಿರಬಹುದು, ವಾರ್ ಯುದ್ಧಗಳಾಗಿರಬಹುದು, ಒಂದು ಹಿಲ್ನೆಸ್ ಆಗಿರಬಹುದು, ಒಂದು ಆಕ್ಸಿಡೆಂಟ್ ಆಗಿರಬಹುದು, ಯಾವುದೋ ಒಂದು ರೂಪದಲ್ಲಿ ಬಂದು ಆ ವ್ಯಕ್ತಿಯನ್ನು ಅದು ಕಾಡುತ್ತೆ. ಬಿಕಾಸ್ ಡೆತ್ ಹ್ಯಾಸ್ ನೋ ಇನ್ಫ್ಲುಯೆನ್ಸ್ ಓವರ್ ಪರ್ಸನ್ಸ್ ಸೋಲ್, ಇಟ್ ಈಸ್ ಡೆತ್ ಇಟ್ ಸೆಲ್ಫ್ ದಟ್ ಪಾಸಸ್ ಅವೇ. ಇಲ್ಲಿ ಆ ಒಂದು ಡೆತ್ಗೆ ಬೇರೆ ಬೇರೆ ರೂಪಗಳಲ್ಲಿ ಬಂದು ಮನುಷ್ಯನನ್ನು ಸಾಯುವಂತೆ ಮಾಡುತ್ತೆ ಹೊರತು ತನ್ನದೇ ಆದಂತಹ ಶಕ್ತಿ ಇಲ್ಲ, ಅದಕ್ಕೊಂದು ಅಸಿಸ್ಟೆನ್ಸ್ ಬೇಕಾಗಿದೆ. ಆದ್ದರಿಂದ ಈ ಡೆತ್ ಒಬ್ಬ ವ್ಯಕ್ತಿಯ ಒಂದು ಮನುಷ್ಯನ ಆತ್ಮವನ್ನು ಯಾವುದೇ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿ ಜಾನ್ ಡೊನ್ನೆರ್ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ ಅವರು ಹೇಳ್ತಾರೆ, ಡೆತ್ ಫಾರ್ ಎ ಪರ್ಸನ್ ಈಸ್ ಮೇರ್ಲಿ ಎ ಬ್ರೀಫ್ ಸ್ಲೀಪ್ ಸಿನ್ಸ್ ದೇ ವಿಲ್ ಅವೇಕನ್ ಆ್ಯಂಡ್ ಕಂಟಿನ್ಯೂ ಲಿವಿಂಗ್ ಎಟರ್ನಲಿ. ಸಾವು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಒಂದು ರೀತಿಯ ಬ್ರೀಫ್ ಸ್ಲೀಪ್, ಒಂದು ನಿದ್ರೆ ಇದ್ದ ಹಾಗೆ. ನಿದ್ರೆ ಮುಗಿದ ನಂತರ ಹೇಗೆ ಆತ ವ್ಯಕ್ತಿ ಎಚ್ಚರಗೊಂಡು ಜೀವಿಸ್ತಾನೋ ಹಾಗೆ ಈ ಸಾವು ಕೂಡ ನಮಗೆ ಬಂದಾಗ ಸಾವಿನಿಂದ ಆ ಒಬ್ಬ ವ್ಯಕ್ತಿ ಎಚ್ಚರಗೊಳ್ತಾನೆ, ಅಂದರೆ ಆತನ ಒಂದು ಸೋಲ್ ಫ್ರೀ ಆಗುತ್ತೆ. ಸೊ ಆದ್ದರಿಂದ ನಾವು ಈ ಸಾವಿಗೆ ಯಾವುದೇ ರೀತಿಯಲ್ಲಿ ಹೆದರಬೇಕಾಗಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ದ ಗ್ರೇಟೆಸ್ಟ್ ಇನ್ಸಲ್ಟ್ ಡೆತ್ ವಿಲ್ ಕಾನ್ಸಿಕ್ವೆಂಟ್ಲಿ ನೋ ಲಾಂಗರ್ ಎಕ್ಸಿಸ್ಟ್. ಸಾವು ಅಂತಕ್ಕಂಥದ್ದು ನಿಜವಾಗಲೂ ಸಹ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕೊನೆಯದಾಗಿ, ದ ಸ್ಪೀಕರ್ ವಿಲ್ ಅವೇಕನ್ ಆಸ್ ಇಫ್ ಫ್ರಮ್ ಸ್ಲೀಪ್ ಆ್ಯಂಡ್ ನೆವರ್ ಅಗೇನ್ ಎಕ್ಸ್ಪೀರಿಯನ್ಸ್ ದ
ಡೈಯಿಂಗ್ ಪ್ರೋಸೆಸ್. ಇಲ್ಲಿ ಕವಿಯವರವರು ಹೇಳ್ತಾ ಇದ್ದಾರೆ, ಆ ಒಂದು ಸ್ಪೀಕರ್ ಆ ನಿದ್ರೆಯಿಂದ ಎದ್ದ ಹಾಗೆ ತಾವು ಎಚ್ಚರಗೊಳ್ಬೇಕು, ಬಟ್ ಈ ನೆವರ್ ಅಗೇನ್ ಎಕ್ಸ್ಪೀರಿಯನ್ಸ್ ದ ಡೈಯಿಂಗ್ ಪ್ರೋಸೆಸ್, ಮತ್ತೆ ನಾವು ಸಾವಿನ ಒಂದು ಕ್ರಿಯೆಯನ್ನು ಅನುಭವಿಸಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಒಂದು ಸಾನೆಟ್ನ ಮೂಲಕ ಜಾನ್ ಡನ್ನೇರ್ ಅವರು ತಿಳಿಸಿರ್ತಕ್ಕಂಥದ್ದು ಇಷ್ಟೇ, ಆ ಡೆತ್ ಬಿ ನಾಟ್ ಪ್ರೌಡ್, ಅಂದರೆ ಸಾವು ನೀನೇನು ಹೆಮ್ಮೆ ಪಡಬೇಡ, ನೀನು ಅಂದುಕೊಂಡಷ್ಟು ಭಯಾನಕವೋ ಅಲ್ಲ, ನಿನಗೆ ಅಷ್ಟು ಶಕ್ತಿಯೂ ಇಲ್ಲ, ನೀನು ಒಂದು ರೀತಿಯ ವ್ಯಕ್ತಿಗಳ ಜೀವನದಲ್ಲಿ ಒಂದು ಚಿರನಿದ್ರೆಯಂತೆಯೇ ಅಷ್ಟೇ, ಒಂದು ರಿಲ್ಯಾಕ್ಸೇಷನ್ ಅಂತೆ ಅಷ್ಟೇ, ನಿನಗೆ ಯಾವುದೇ ರೀತಿಯ ಶಕ್ತಿ ಇಲ್ಲ, ನೀನು ಯಾರನ್ನಾದರೂ ಆವರಿಸಬೇಕಂದ್ರೆ ನಿನಗೊಂದು ಅಸಿಸ್ಟೆನ್ಸ್ ಬೇಕಾಗತ್ತೆ, ನಿನ್ನಿಂದ ಯಾವುದೇ ವ್ಯಕ್ತಿಯ ಒಂದು ಆತ್ಮವನ್ನು ಬದಲಾಯಿಸಲಾಗಲಿ, ಆತ್ಮವನ್ನು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬರಿಗೆ ಒಂದು ಸಾವು ಅಂತ ಬಂದಿದೆ ಎಂದಾಗ ಅವರ ಒಂದು ಆತ್ಮವು ಜನನಕ್ಕೆ ಅದು ಕಾರಣವಾಗಿದೆ. ನಿಜವಾಗಲೂ ಒಬ್ಬ ವ್ಯಕ್ತಿ ಸತ್ತಾಗ ಆತ ಮತ್ತೆ ಮರಳಿ ಜನಿಸ್ತಾನೆ ಅಂತಕ್ಕಂತಹ ಮಾತನ್ನು ಹೇಳುವುದರ ಮೂಲಕ ಈ ಪದ್ಯದಲ್ಲಿ ಜಾನ್ ಡನ್ನೇರ್ ಅವರು ಡೆತ್ ನಾಟ್ ಬಿ ಪ್ರೌಡ್, ಸಾವು ನೀನು ಹೆಮ್ಮೆ ಪಡಬೇಡ ಅಂತ ಹೇಳಿ ಈ ಪದ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಏನು ಈ ಒಂದು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ, ಈ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರ್ತೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.